ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ದಿನ ಅಂತಂದರೆ ಹನುಮನ್ ಜಯಂತಿ ಕಣ್ರಿ. ಆ ಹನುಮನ್ ಜಯಂತಿದು ವಿಶೇಷವಾಗಿ ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ. ಆ ಕಾರಣಕ್ಕಾಗಿ ಬನ್ನಿ ವಿಡಿಯೋ ಯಾವ ರೀತಿ ಇದೆ ಅಂತ ನೋಡಿರಂತೆ. ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ, ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹನುಮನ್ ಜಯಂತಿ ಪ್ರಯುಕ್ತ ನಡೆದಿರೋವಂಥ ವಿಶೇಷ ಪೂಜೆ ಅಂತ ಹೇಳ್ಬೋದು. ನೋಡಿ, ದೇವಸ್ಥಾನದ ಮುಂಬಾಗಿಲು ಇದಂತೂ ತುಂಬ ಚೆನ್ನಾಗಿ ಅಲಂಕಾರವಾಗಿತ್ತು. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬ ಚೆನ್ನಾಗಿ ಅಲಂಕಾರವಾಗಿತ್ತು. ತುಂಬ ವಿಜೃಂಭಣೆಯಿಂದ ಮಾಡಿದ್ರು ಹನುಮನ್ ಜಯಂತಿನ. ನಮ್ಮ ಬಜರಂಗ ಸ್ವಾಮಿನ ನೀವೆಲ್ಲರೂ ನೋಡಿ ಕಣ್ ತುಂಬಿಸ್ಕೊಂಡು ಬನ್ನಿ, ಅವರು ಕೃಪೆಗೆ ಪಾತ್ರರಾಗಿ. ಹನುಮನ್ ಜಯಂತಿ ಅಂದರೆ ಹನುಮಂತಣ್ಣ ಇರಲೇಬೇಕಲ್ವಾ. ನೋಡಿ, ಹನುಮಂತಣ್ಣ ಅವಾಗೆ ಹಾಜರಾಗಿದ್ದಾನೆ, ನೋಡ್ತಾ ಇದ್ದೀರಲ್ವಾ. ಇದು ಮುಂಬಾಗಿಲು ಧ್ವಜಸ್ತಂಭ ಹನುಮನ್ ದೇವಸ್ಥಾನ ಅಂದರೆ ಪಂಚಮುಖಿ ಆಂಜನೇಯನ ದೇವಸ್ಥಾನ. ತಳಿರು ತೋರಗಳಿಂದ, ಬಾಳೆ ದಿಂಡುಗಳಿಂದ, ಚಪ್ಪರದಿಂದ ಅಲಂಕೃತವಾಗಿತ್ತು. ಹನುಮನ್ ದೇವಸ್ಥಾನ ಅಂದರೆ ಆಂಜನೇಯನ ಸ್ವಾಮಿ ದೇವಸ್ಥಾನ. ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಪೂಜೆ ಮಾಡಿದರು, ಹೋಮ ಮಾಡಿದರು, ಹೋಮ ಹವನ ಎಲ್ಲ ಮಾಡಿದರು. ತುಂಬ ವಿಜೃಂಭಣೆಯಿಂದ ಮಾಡಿದರು ಅಂತಲೇ ಹೇಳ್ಬೋದು. ದೇವರನ್ನ ನೋಡೋಕ್ಕಂತೂ ಎರಡು ಕಣ್ಣೇ ಸಾಲದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಣ್ರಿ ಇದು. ಎಲ್ಲರೂ ಭಕ್ತಿಯಿಂದ ಒಂದ್ಸರಿ ನಮಸ್ಕಾರ ಮಾಡ್ಕೊಳ್ಳಿ. ನೀವು ದೇವಸ್ಥಾನಕ್ಕೆ ಹೋಗ್ದಿದ್ದವ್ರು ಯಾರಾದರೂ ಸರಿ, ಇಲ್ಲಿ ವಿಡಿಯೋದಲ್ಲಿ ನೋಡಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ, ದೇವರ ಕೃಪೆಗೆ ಪಾತ್ರರಾಗಿ. ನೋಡಿ, ಈ ಕುಂಭಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು. ನೋಡಿ, ಗಣೇಶ ದೇವರು ಫಸ್ಟಾಗಿ ದೇವಸ್ಥಾನದಲ್ಲಿ ಆಂಜನೇಯನ ಸ್ವಾಮಿ ಬಲಭಾಗಕ್ಕೆ ಈ ಗಣೇಶ ದೇವರನ್ನ ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗಣೇಶ ದೇವರಿಗೂ ಸಹಿತ. ಎಲ್ಲರೂ ಒಂದ್ಸರಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ಆಂಜನೇಯ ಸ್ವಾಮಿ ಎಡಭಾಗಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇರಿಸಿದ್ದಾರೆ. ಅಲ್ಲೂ ಸಹಿತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು. ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅಂತೂ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರುಗಳು. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು. ದೇವ್ರ ಪೂಜೆ ಅಂತೂ ನೋಡ್ತಾ ಇದ್ದೀರಲ್ವಾ. ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ, ಎಲ್ಲ ಕಡೆ ನೀವು ಆಂಜನೇಯನ ಸ್ವಾಮಿ ನೋಡಿರ್ತೀರ, ಆದರೆ ಈ ದೇವಸ್ಥಾನದ ವಿಶೇಷ ಪಂಚಮುಖಿ ಆಂಜನೇಯ ಸ್ವಾಮಿ ಅಂದರೆ 5 ಮುಖಗಳು ನಮ್ಮ ಆಂಜನೇಯ ಸ್ವಾಮಿ. ಎಲ್ಲರೂ ಒಂದ್ಸರಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ನೋಡಿ, ದೇವ್ರ ಪೂಜೆ ನಡೀತಾ ಇದೆ ದೇವಸ್ಥಾನದಲ್ಲಿ. ಇಷ್ಟು ಹತ್ರದಿಂದ ನೋಡೋ ಹನುಮಂತಪ್ಪನ ಭಾಗ್ಯ ಯಾರಿಗುಟ್ಟು ಯಾರಿಗಿಲ್ಲ. ನೋಡಿ, ನಮಸ್ಕಾರ ಮಾಡ್ಕೊಳ್ಳಿ, ಮಂಗಳಾರತಿ ತಗೊಳ್ಳಿ. ನೋಡಿದ್ರಲ್ವಾ, ಕಣ್ ತುಂಬ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ, ನಿಮಗೆ ಬೇಕಾದ ಹಾಗೆ ಹರಕೆ ಮಾಡ್ಕೊಳ್ಳಿ, ಬೇಕಾದ ವರನ ಕೇಳ್ಕೊಳ್ಳಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ಎಷ್ಟು ನೋಡಿದ್ರೂ ಸಾಲದು. ಎಷ್ಟು ಕಣ್ಣು ತುಂಬಿ ಬರ್ತಾ ಇತ್ತು, ಮನಸ್ಸು ತುಂಬಿ ಬರ್ತಾ ಇತ್ತು ಅಂತಾನೆ ಹೇಳ್ಬೋದು. ಹನುಮನ್ ಜಯಂತಿ ಪ್ರಯುಕ್ತ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿದ್ರಲ್ವೇನ್ರಿ. ದೇವಸ್ಥಾನದ ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಅಲಂಕಾರ, ಪ್ರಸಾದ ಎಲ್ಲ ಚೆನ್ನಾಗಿ, ತುಂಬ ಚೆನ್ನಾಗಿ ಹನುಮನ್ ಜಯಂತಿನ ಆಚರಣೆ ಮಾಡಿದರು. ಇದು ಮುಳಬಾಗಿಲು ತಾಲೂಕಿನಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಣ್ರಿ. ನೋಡಿದ್ರಲ್ವಾ, ಹನುಮನ್ ದೇವಸ್ಥಾನ ಅಂದರೆ ಈ ಥರ ಆರೆಂಜ್ ಕಲರು ಭಂಡಾರ ಇರೋದು ಸಹಜನೇ ಅಲ್ವಾ. ನೋಡಿದ್ರಲ್ಲ, ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಒಬ್ಬ ಹುಡುಗ, ಸ್ಕೂಲ್ಗೆ ಹೋಗೋ ಹುಡುಗ, ಈ ಥರ ಎಲ್ಲ ದೇವ್ರದ ತುಳಸಿ ಎಲೆ, ಬಾಳೆಹಣ್ಣು ಎಲ್ಲ ಪ್ರಸಾದ ಥರ ಹಂಚ್ತಾ ಇದ್ದ. ನನಗಂತೂ ನೋಡಿ, ಈ ಹುಡುಗ ನೋಡಿ ತುಂಬಾ ಖುಷಿ ಆಯಿತು. ನೋಡಿದ್ರಲ್ವ, ದೇವ್ರ ಕೃಪೆಗೆ ಪಾತ್ರರಾಗೋಕ್ಕೆ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಾದರೂ ಆಗಲಿ ಈ ಥರ ಚಾನ್ಸ್ ಸಿಕ್ಕಿದ್ರೆ ಯಾರು ಖಂಡಿತ ಬಿಡಬೇಡ್ರಿ. ಯಾವುದೋ ನಿಮ್ಮ ಕೈಲಾಗಿದ್ದು ಈ ಥರ ಸಹಾಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನಾನು ತಗೊಂಡೆ, ಪ್ರಸಾದ ತಗೊಂಡು, ಬಾಳೆಹಣ್ಣು ತುಳಸಿ ತಗೊಂಡು ಮತ್ತೆ ಪ್ರಸಾದಕ್ಕೆ ಬಂದೆ. ತುಂಬ ಚೆನ್ನಾಗಿ
ಪ್ರಸಾದ 2 ಥರ ಪ್ರಸಾದ ಮಾಡಿದ್ರು ದೇವಸ್ಥಾನದಲ್ಲಂತೂ. ತುಂಬ ಚೆನ್ನಾಗಿತ್ತು. ಕೇಳಬೇಕೇ ಮೊದಲೇ, ದೇವರ ಪ್ರಸಾದ ಅಂದರೆ ಡಬಲ್ ರುಚಿ ಇರೋದು ಅಂತೂ ಖಂಡಿತ. ನಾವು ಮನೆಯಲ್ಲಿ ಎಷ್ಟೇ ಥರ ತುಪ್ಪ ಹಾಕಿ ಏನೇ ಮಾಡಿದ್ರೂ ಕೂಡ ಆ ಪ್ರಸಾದದ ರುಚಿ ಎಲ್ಲೂ ಬರಲ್ಲ ಕಣ್ರಿ. ಪ್ರಸಾದನೇ ಅಲ್ವಾ. ತುಂಬ ಚೆನ್ನಾಗಿತ್ತು ಪ್ರಸಾದ. ಸ್ವೀಟ್ ಪೊಂಗಲ್ಲು, ಹಾಗೆ ರೈಸ್ ಬಾತು, ಹಾಗೆ ಇಲ್ಲಿ ಮುಳಬಾಗಿಲು ಆಂಜನೇಯ ದೇವಸ್ಥಾನದಲ್ಲಿ ಈ ಥರ ಸಂಗೀತ ಕಚೇರಿ ಅಂದರೆ ರಾಮನಾಮನ ಹಾಡ್ತಾಯಿದ್ರು, ಹನುಮನ ಹಾಡುಗಳನ್ನು ಹಾಡ್ತಾಯಿದ್ರು ಇಲ್ಲೊಬ್ರು. ಅದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಸಹ ಮಾಡಿದ್ದೇನೆ. ನೋಡಿದ್ರಲ್ವಾ, ಹಾಡು ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ. ಈ ಥರ ಓಡಾಡಿಕೊಂಡು ಕೇಳ್ತಾ ಇದ್ದಾರೆ, ಅಂದರೆ ದೇವರ ಕೀರ್ತನೆ ಹೇಳ್ತಾ ಇದ್ದಾರೆ. ಹಾಗೆ ಆಂಜನೇಯ ಸ್ವಾಮಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್. ನೋಡಿದ್ರಲ್ವಾ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಈ ಥರ ನಿಮ್ಗೆ ಆಪರ್ಚುನಿಟೀಸ್ ಅಂದರೆ ಚಾನ್ಸ್ ಸಿಕ್ಕಿದ್ರೆ ಬಿಡಬೇಡಿ. ನಿಮ್ಗೆ ಗೊತ್ತಿರೋ ಹಾಡು ಹೇಳಿ, ಅಂದರೆ ದೇವರ ಕೀರ್ತನೆ ಹೇಳಿ ದೇವಸ್ಥಾನದಲ್ಲಿ. ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನೋಡಿದ್ರಲ್ವಾ, ನಮ್ಮ ಹನುಮಾನ್ ಜಯಂತಿ ವಿಶೇಷ ವಿಡಿಯೋ ಅಂತೂ ನೋಡಿದ್ರಲ್ವಾ. ದಯವಿಟ್ಟು ಒಂದು ಲೈಕ್ ಮಾಡಿ, ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ರಾಮ್ ಶ್ರೀರಾಮ್. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.